ಮಂಗಳೂರಿನಲ್ಲಿ ಮುಸ್ಲಿಂ ಯುವಕನ ಜೊತೆ ಹಿಂದೂ ಯುವತಿ ಪರಾರಿಯಾದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಹಿಂದೆ ಲವ್ ಜಿಹಾದ್ ವಾಸನೆ ಬಡಿದಿದೆ. ಪ್ರಕರಣಕ್ಕೆ ಈಗ ಹಿಂದೂ ಜಾಗರಣ ವೇದಿಕೆ ಎಂಟ್ರಿ ಕೊಟ್ಟಿದೆ. ನೋಡೋಕೆ ಸುಂದರವಾಗಿತ್ತು. ನೂರಾರು ಕನಸು ಹೊತ್ತಿದ್ಲು. ಓದಿ ಒಳ್ಳೆ ಕೆಲಸ ಗಿಟ್ಟಿಸಿಕೊಳ್ಳಬೇಕು ಅಂತ ಕಾಸರಗೋಡಿನಿಂದ ಮಂಗಳೂರಿನ ಸುರತ್ಕಲ್ಗೆ ಬಂದಿದ್ರು. ಆದ್ರೆ ಹಿಂದೂ ಯುವತಿ ವೈಶಾಲಿ ಬಾಳಲ್ಲಿ ಆಗಿದ್ದೇ ಬೇರೆ. ವೈಶಾಲಿ ಅಪಹರಣ ಹಿಂದೆ ಲವ್ ಜಿಹಾದ್ ಕಹಾನಿ. ಪ್ರಕರಣಕ್ಕೆ ಹಿಂದೂ ಜಾಗರಣ ವೇದಿಕೆ ಎಂಟ್ರಿ. ಮಂಗಳೂರಿನ ಸುರತ್ಕಲ್ನಲ್ಲಿ ಹಿಂದೂ ಯುವತಿ ವೈಶಾಲಿಯನ್ನ ಮುಸ್ಲಿಂ ಯುವಕ ಮಿದ್ಲಾಜ್ ಅಪಹರಿಸಿದ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ. ಪ್ರಕರಣಕ್ಕೆ ಈಗ ಹಿಂದೂ ಜಾಗರಣ ವೇದಿಕೆ ಎಂಟ್ರಿ ಕೊಟ್ಟಿದೆ. ಇದೊಂದು ಲವ್ ಜಿಹಾದ್ ಅಂತ ಬಾಂಬ್ ಸಿಡಿಸಿದೆ. ಬೆಂಗಳೂರಿನ ನಂತರ ಸುರತ್ಕಲ್ಲಲ್ಲಿ ವಾಪಸ್ ಬಂದು ಪಿಜಿಯಲ್ಲಿ ಇದ್ದಾಳೆ. ಆ ನಂತರ ಎತ್ತವರಿಗೆ ಮಾಹಿತಿ ಬಂತು, ಇವಳು ಒಬ್ಬ ಅನ್ಯಮತೀಯ ಹುಡುಗನನ್ನ ಮದುವೆ ಆಗ್ತಾಳೆ, ರಿಜಿಸ್ಟರ್ ಮ್ಯಾರೇಜ್ ಆಗ್ತಾಳೆ ಎನ್ನುವಂತ ಮದುವೆ ಆಗ್ತಾಳೆ ಎನ್ನುವ ದೃಷ್ಟಿಯಲ್ಲಿ ವಯನಾಡಿನಲ್ಲಿ ಅದರ ರಿಜಿಸ್ಟರ್ ಒಂದು ದಾಖಲಾತಿ ಎಲ್ಲ ಸಿಕ್ಕಿತ್ತು. ಇಲ್ಲಿಯ ಪೊಲೀಸರ ಜೊತೆಗೆ ವಯನಾಡಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆದಂತ ಘಟನೆಯನ್ನು ಆಧರಿಸಿಕೊಂಡು ಇದು 100% ಮತಾಂತರ ಲವ್ ಜಿಹಾದ್ ಎನ್ನುವಂಥದ್ದು ನಾವು 100% ಇದರನ್ನ ನಾವು ಆರೋಪವನ್ನು ಮಾಡ್ತಾ ಇದ್ದೇವೆ. ಇದಿಷ್ಟೇ ಅಲ್ಲ, ಸುರತ್ಕಲ್ನ ಪಿಜಿಗಳು ಡ್ರಗ್ಸ್ ದಂಧೆ ಅಡ್ಡೆಗಳಾಗ್ತಾ ಇದೆಯಂತೆ. ಪಿಜಿಗಳ ಅಕ್ರಮ ಚಟುವಟಿಕೆ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಜೋರಾಗಿದೆ. ಅತ್ಯಂತ ಸುಲಭವಾಗಿ ಅವರನ್ನು ದಾರಿ ತಪ್ಪಿಸುವಂತ ಕೆಲಸ ಡ್ರಗ್ಸ್ನ ಮುಖಾಂತರ. ಒಂದು ದಂಧೆ, ಒಂದು ಅದನ್ನ ಸಪ್ಲೈ ಮಾಡುವವರಿಗೆ ಒಂದು ಹಣದ ವ್ಯವಸ್ಥೆ, ಅವರಿಗೆ ಆ ದಂಧೆ ಹಣ, ಮತ್ತೊಂದು ದಂಧೆಯ ಮುಖಾಂತರ ಇಂಥ ಹದಿಹರೆಯದ ಹುಡುಗಿಯರನ್ನ ಬಲೆಗೆ ಹಾಕೊಂಡು ಅವರನ್ನ ಆ ದಂಧೆಯಲ್ಲಿ ಉಪಯೋಗಿಸಿ ಮಾರಾಟವನ್ನು ಮಾಡ್ತಾರೆ. ಆ ಮುಖಾಂತರ ಮತಾಂತರವನ್ನು ಮಾಡ್ತಾರೆ. ಅದರಿಂದ ಡ್ರಗ್ಸ್ ಮತ್ತು ಮತಾಂತರಕ್ಕೆ ಒಂದು ಒಳ್ಳೆಯ ಹೊಂದಾಣಿಕೆ ಲಿಂಕ್ ಇದೆ. ಸುರತ್ಕಲ್ ಪಿಜಿಗಳಲ್ಲಿ ಹುಡುಗ ಹುಡುಗಿ ಒಟ್ಟಿಗೆ ವಾಸ ಮಾಡ್ತಿದ್ದಾರಂತೆ. ಹೀಗಂತ ಖುದ್ದು ವೈಶಾಲಿ ತಾಯಿ ಲತಾ ಸ್ಫೋಟಕ ಆರೋಪ ಮಾಡಿದ್ದಾರೆ. ನಾವು ಹೋಗುವಾಗ ಅವ್ರ ಬಾಗಿಲು ತುಂಬಾ ಹೊತ್ತು ಬೆಲ್ಲು ಹಾಕಿ ತೆಗಿಲಿಲ್ಲ, ಮತ್ತೆ ತೆಗೆದರು. ಮತ್ತೆ ನಾನು ಬೇಗ ಒಳಗೆ ಹೋಗಿದ್ದೆ. ನಾನು ಗ್ರಹಿಸಿದ್ದ ಅವಳು ಒಳಗಿದ್ದಾಳೆ ಅಂತ. ನಿನ್ನೆ ರಾತ್ರಿ ಇದ್ದಾಳ ಅಂತ ಹೇಳಿದ್ರಲ್ಲ, ಅಲ್ಲಿ ಹತ್ತಿರದ ಮನೆ ಓನರ್ ನಲ್ಲಿ ಕೇಳಿಯೇ ನಾವು ಹೋದದ್ದು. ನಾವು ಹೀಗೆ ಹುಡುಕ್ಲಿಕ್ಕೆ ಬಂದದ್ದು. ಹಾಗೆ ಹೋಗುವಾಗ ಅಲ್ಲಿ ರೂಮಿನಿಂದ ಹೊರಗೆ ಬರ್ತಾನೆ ಹುಡುಗ ಮತ್ತು ಹುಡುಗಿ. ಅವರಲ್ಲಿ ಇಬ್ಬರು ಹುಡುಗಿಯರು ಮತ್ತು ಒಬ್ಬ ಹುಡುಗ ಇದ್ದ. ನಾನು ಅವರಲ್ಲಿ ಪ್ರಶ್ನೆ ಕೇಳಿ, ನೀವೆಂತ ಇಬ್ಬರು ಹುಡುಗಿಯರು ಒಬ್ಬ ಹುಡುಗ? ನನ್ಗೆ ಮುಂಚೆ ಅವರಲ್ಲಿ ಕ್ಲೋಸ್ ಇತ್ತಲ್ವಾ? ಹಾಗೆ ಹೇಳುವಾಗ ಅದು ನಮ್ಮ ಇಷ್ಟ ಅಲ್ವಾ, ನೀವು ಯಾರದನ್ನು ಕೇಳಲಿಕ್ಕೆ ಅಂತ. ಮಗಳಿಗಾಗಿ ವೈಶಾಲಿ ಪೋಷಕರು ಕಾನೂನು ಹೋರಾಟಕ್ಕಿಳಿದಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ಕೂಡ ನೆರವಿಗೆ ನಿಂತಿದೆ. ಪೋಷಕರ ಕಣ್ಣೀರಿಗೆ ಕರಗಿ ಮಗಳು ವಾಪಸ್ ಬರ್ತಾಳ ಅಥವಾ ಮುಸ್ಲಿಂ ಯುವಕ ಮಿದ್ಲಾಜ್ ಜೊತೆ ಮದುವೆ ಆಗ್ತಾಳ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪತ್ಮುಂಚಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ಮುಸ್ಲಿಂ ಯುವಕನ ಜೊತೆ ಹಿಂದೂ ಯುವತಿ ಪರಾರಿಯಾದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಹಿಂದೆ ಲವ್ ಜಿಹಾದ್ ವಾಸನೆ ಬಡಿದಿದೆ. ಪ್ರಕರಣಕ್ಕೆ ಈಗ ಹಿಂದೂ ಜಾಗರಣ ವೇದಿಕೆ ಎಂಟ್ರಿ ಕೊಟ್ಟಿದೆ. ನೋಡೋಕೆ ಸುಂದರವಾಗಿತ್ತು. ನೂರಾರು ಕನಸು ಹೊತ್ತಿದ್ಲು. ಓದಿ ಒಳ್ಳೆ ಕೆಲಸ ಗಿಟ್ಟಿಸಿಕೊಳ್ಳಬೇಕು ಅಂತ ಕಾಸರಗೋಡಿನಿಂದ ಮಂಗಳೂರಿನ ಸುರತ್ಕಲ್ಗೆ ಬಂದಿದ್ರು. ಆದ್ರೆ ಹಿಂದೂ ಯುವತಿ ವೈಶಾಲಿ ಬಾಳಲ್ಲಿ ಆಗಿದ್ದೇ ಬೇರೆ. ವೈಶಾಲಿ ಅಪಹರಣ ಹಿಂದೆ ಲವ್ ಜಿಹಾದ್ ಕಹಾನಿ. ಪ್ರಕರಣಕ್ಕೆ ಹಿಂದೂ ಜಾಗರಣ ವೇದಿಕೆ ಎಂಟ್ರಿ. ಮಂಗಳೂರಿನ ಸುರತ್ಕಲ್ನಲ್ಲಿ ಹಿಂದೂ ಯುವತಿ ವೈಶಾಲಿಯನ್ನ ಮುಸ್ಲಿಂ ಯುವಕ ಮಿದ್ಲಾಜ್ ಅಪಹರಿಸಿದ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ. ಪ್ರಕರಣಕ್ಕೆ ಈಗ ಹಿಂದೂ ಜಾಗರಣ ವೇದಿಕೆ ಎಂಟ್ರಿ ಕೊಟ್ಟಿದೆ. ಇದೊಂದು ಲವ್ ಜಿಹಾದ್ ಅಂತ ಬಾಂಬ್ ಸಿಡಿಸಿದೆ. ಬೆಂಗಳೂರಿನ ನಂತರ ಸುರತ್ಕಲ್ಲಲ್ಲಿ ವಾಪಸ್ ಬಂದು ಪಿಜಿಯಲ್ಲಿ ಇದ್ದಾಳೆ. ಆ ನಂತರ ಎತ್ತವರಿಗೆ ಮಾಹಿತಿ ಬಂತು, ಇವಳು ಒಬ್ಬ ಅನ್ಯಮತೀಯ ಹುಡುಗನನ್ನ ಮದುವೆ ಆಗ್ತಾಳೆ, ರಿಜಿಸ್ಟರ್ ಮ್ಯಾರೇಜ್ ಆಗ್ತಾಳೆ ಎನ್ನುವಂತ ಮದುವೆ ಆಗ್ತಾಳೆ ಎನ್ನುವ ದೃಷ್ಟಿಯಲ್ಲಿ ವಯನಾಡಿನಲ್ಲಿ ಅದರ ರಿಜಿಸ್ಟರ್ ಒಂದು ದಾಖಲಾತಿ ಎಲ್ಲ ಸಿಕ್ಕಿತ್ತು. ಇಲ್ಲಿಯ ಪೊಲೀಸರ ಜೊತೆಗೆ ವಯನಾಡಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆದಂತ ಘಟನೆಯನ್ನು ಆಧರಿಸಿಕೊಂಡು ಇದು 100% ಮತಾಂತರ ಲವ್ ಜಿಹಾದ್ ಎನ್ನುವಂಥದ್ದು ನಾವು 100% ಇದರನ್ನ ನಾವು ಆರೋಪವನ್ನು ಮಾಡ್ತಾ ಇದ್ದೇವೆ. ಇದಿಷ್ಟೇ ಅಲ್ಲ, ಸುರತ್ಕಲ್ನ ಪಿಜಿಗಳು ಡ್ರಗ್ಸ್ ದಂಧೆ ಅಡ್ಡೆಗಳಾಗ್ತಾ ಇದೆಯಂತೆ. ಪಿಜಿಗಳ ಅಕ್ರಮ ಚಟುವಟಿಕೆ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಜೋರಾಗಿದೆ. ಅತ್ಯಂತ ಸುಲಭವಾಗಿ ಅವರನ್ನು ದಾರಿ ತಪ್ಪಿಸುವಂತ ಕೆಲಸ ಡ್ರಗ್ಸ್ನ ಮುಖಾಂತರ. ಒಂದು ದಂಧೆ, ಒಂದು ಅದನ್ನ ಸಪ್ಲೈ ಮಾಡುವವರಿಗೆ ಒಂದು ಹಣದ ವ್ಯವಸ್ಥೆ, ಅವರಿಗೆ ಆ ದಂಧೆ ಹಣ, ಮತ್ತೊಂದು ದಂಧೆಯ ಮುಖಾಂತರ ಇಂಥ ಹದಿಹರೆಯದ ಹುಡುಗಿಯರನ್ನ ಬಲೆಗೆ ಹಾಕೊಂಡು ಅವರನ್ನ ಆ ದಂಧೆಯಲ್ಲಿ ಉಪಯೋಗಿಸಿ ಮಾರಾಟವನ್ನು ಮಾಡ್ತಾರೆ.
ಆ ಮುಖಾಂತರ ಮತಾಂತರವನ್ನು ಮಾಡ್ತಾರೆ. ಅದರಿಂದ ಡ್ರಗ್ಸ್ ಮತ್ತು ಮತಾಂತರಕ್ಕೆ ಒಂದು ಒಳ್ಳೆಯ ಹೊಂದಾಣಿಕೆ ಲಿಂಕ್ ಇದೆ. ಸುರತ್ಕಲ್ ಪಿಜಿಗಳಲ್ಲಿ ಹುಡುಗ ಹುಡುಗಿ ಒಟ್ಟಿಗೆ ವಾಸ ಮಾಡ್ತಿದ್ದಾರಂತೆ. ಹೀಗಂತ ಖುದ್ದು ವೈಶಾಲಿ ತಾಯಿ ಲತಾ ಸ್ಫೋಟಕ ಆರೋಪ ಮಾಡಿದ್ದಾರೆ. ನಾವು ಹೋಗುವಾಗ ಅವ್ರ ಬಾಗಿಲು ತುಂಬಾ ಹೊತ್ತು ಬೆಲ್ಲ ಹಾಕಿ ತೆಗಿಲಿಲ್ಲ, ಮತ್ತೆ ತೆಗೆದರು. ಮತ್ತೆ ನಾನು ಬೇಗ ಒಳಗೆ ಹೋಗಿದ್ದೆ. ನಾನು ಗ್ರಹಿಸಿದ್ದವಳು ಒಳಗಿದ್ದಾಳೆ ಅಂತ. ನಿನ್ನೆ ರಾತ್ರಿ ಇದ್ದಾಳ ಅಂತ ಹೇಳಿದ್ರಲ್ಲ, ಅಲ್ಲಿ ಹತ್ತಿರದ ಮನೆ ಓನರ್ ನಲ್ಲಿ ಕೇಳಿಯೇ ನಾವು ಹೋದದ್ದು. ನಾವು ಹೀಗೆ ಹುಡುಕ್ಲಿಕ್ಕೆ ಬಂದದ್ದು. ಹಾಗೆ ಹೋಗುವಾಗ ಅಲ್ಲಿ ರೂಮಿನಿಂದ ಹೊರಗೆ ಬರ್ತಾನೆ ಹುಡುಗ ಮತ್ತು ಹುಡುಗಿ. ಅವರಲ್ಲಿ ಇಬ್ಬರು ಹುಡುಗಿಯರು ಮತ್ತು ಒಬ್ಬ ಹುಡುಗ ಇದ್ದ. ನಾನು ಅವರಲ್ಲಿ ಪ್ರಶ್ನೆ ಕೇಳಿ, ನೀವೆಂತ ಇಬ್ಬರು ಹುಡುಗಿಯರು ಒಬ್ಬ ಹುಡುಗ? ನನ್ಗೆ ಮುಂಚೆ ಅವರಲ್ಲಿ ಕ್ಲೋಸ್ ಇತ್ತಲ್ವಾ? ಹಾಗೆ ಹೇಳುವಾಗ ಅದು ನಮ್ಮ ಇಷ್ಟ ಅಲ್ವಾ, ನೀವು ಯಾರದನ್ನು ಕೇಳಲಿಕ್ಕೆ ಅಂತ. ಮಗಳಿಗಾಗಿ ವೈಶಾಲಿ ಪೋಷಕರು ಕಾನೂನು ಹೋರಾಟಕ್ಕಿಳಿದಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ಕೂಡ ನೆರವಿಗೆ ನಿಂತಿದೆ. ಪೋಷಕರ ಕಣ್ಣೀರಿಗೆ ಕರಗಿ ಮಗಳು ವಾಪಸ್ ಬರ್ತಾಳ ಅಥವಾ ಮುಸ್ಲಿಂ ಯುವಕ ಮಿದ್ಲಾಜ್ ಜೊತೆ ಮದುವೆ ಆಗ್ತಾಳ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ಮುಸ್ಲಿಂ ಯುವಕನ ಜೊತೆ ಹಿಂದೂ ಯುವತಿ ಪರಾರಿಯಾದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಹಿಂದೆ ಲವ್ ಜಿಹಾದ್ ವಾಸನೆ ಬಡಿದಿದೆ. ಪ್ರಕರಣಕ್ಕೆ ಈಗ ಹಿಂದೂ ಜಾಗರಣ ವೇದಿಕೆ ಎಂಟ್ರಿ ಕೊಟ್ಟಿದೆ. ನೋಡೋಕೆ ಸುಂದರವಾಗಿತ್ತು. ನೂರಾರು ಕನಸು ಹೊತ್ತಿದ್ಲು. ಓದಿ ಒಳ್ಳೆ ಕೆಲಸ ಗಿಟ್ಟಿಸಿಕೊಳ್ಳಬೇಕು ಅಂತ ಕಾಸರಗೋಡಿನಿಂದ ಮಂಗಳೂರಿನ ಸುರತ್ಕಲ್ಗೆ ಬಂದಿದ್ಲು. ಆದ್ರೆ ಹಿಂದೂ ಯುವತಿ ವೈಶಾಲಿ ಬಾಳಲ್ಲಿ ಆಗಿದ್ದೇ ಬೇರೆ. ವೈಶಾಲಿ ಅಪಹರಣ ಹಿಂದೆ ಲವ್ ಜಿಹಾದ್ ಕಹಾನಿ. ಪ್ರಕರಣಕ್ಕೆ ಹಿಂದೂ ಜಾಗರಣ ವೇದಿಕೆ ಎಂಟ್ರಿ. ಮಂಗಳೂರಿನ ಸುರತ್ಕಲ್ನಲ್ಲಿ ಹಿಂದೂ ಯುವತಿ ವೈಶಾಲಿಯನ್ನ ಮುಸ್ಲಿಂ ಯುವಕ ಮಿದ್ಲಾಜ್ ಅಪಹರಿಸಿದ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಪ್ರಕರಣಕ್ಕೆ ಈಗ ಹಿಂದೂ ಜಾಗರಣ ವೇದಿಕೆ ಎಂಟ್ರಿ ಕೊಟ್ಟಿದೆ. ಇದೊಂದು ಲವ್ ಜಿಹಾದ್ ಅಂತ ಬಾಂಬ್ ಸಿಡಿಸಿದೆ. ಬೆಂಗಳೂರಿನ ನಂತರ ಸುರತ್ಕಲ್ಲಲ್ಲಿ ವಾಪಸ್ ಬಂದು ಪಿಜಿಯಲ್ಲಿ ಇದ್ದಾಳೆ. ಆ ನಂತರ ಎತ್ತವರಿಗೆ ಮಾಹಿತಿ ಬಂತು, ಇವಳು ಒಬ್ಬ ಅನ್ಯಮತೀಯ ಹುಡುಗನನ್ನ ಮದುವೆ ಆಗ್ತಾಳೆ, ರಿಜಿಸ್ಟರ್ ಮ್ಯಾರೇಜ್ ಆಗ್ತಾಳೆ ಎನ್ನುವ ದೃಷ್ಟಿಯಲ್ಲಿ ವಯನಾಡಿನಲ್ಲಿ ಅದರ ರಿಜಿಸ್ಟರ್ ಒಂದು ದಾಖಲಾತಿ ಎಲ್ಲ ಸಿಕ್ಕಿತ್ತು. ಇಲ್ಲಿಯ ಪೊಲೀಸರ ಜೊತೆಗೆ ವಯನಾಡಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆದಂತ ಘಟನೆಯನ್ನು ಆಧರಿಸಿಕೊಂಡು ಇದು 100% ಮತಾಂತರ, ಲವ್ ಜಿಹಾದ್ ಎನ್ನುವಂಥದ್ದು ನಾವು 100% ಇದರನ್ನ ನಾವು ಆರೋಪವನ್ನು ಮಾಡ್ತಾ ಇದ್ದೇವೆ. ಇದಿಷ್ಟೇ ಅಲ್ಲ, ಸುರತ್ಕಲ್ನ ಪಿಜಿಗಳು ಡ್ರಗ್ಸ್ ದಂಧೆ ಅಡ್ಡೆಗಳಾಗ್ತಾ ಇದೆಯಂತೆ. ಪಿಜಿಗಳ ಅಕ್ರಮ ಚಟುವಟಿಕೆ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಜೋರಾಗಿದೆ. ಅತ್ಯಂತ ಸುಲಭವಾಗಿ ಅವರನ್ನು ದಾರಿ ತಪ್ಪಿಸುವಂತ ಕೆಲಸ ಡ್ರಗ್ಸಿನ ಮುಖಾಂತರ. ಒಂದು ದಂಧೆ, ಒಂದು ಅದನ್ನ ಸಪ್ಲೈ ಮಾಡುವವರಿಗೆ ಒಂದು ಹಣದ ವ್ಯವಸ್ಥೆ, ಅವರಿಗೆ ಆ ಹಣ, ಮತ್ತೊಂದು ದಂಧೆಯ ಮುಖಾಂತರ ಇಂಥ ಹದಿಹರೆಯದ ಹುಡುಗಿಯರನ್ನ ಬಲೆಗೆ ಹಾಕೊಂಡು ಅವರನ್ನ ಆ ದಂಧೆಯಲ್ಲಿ ಉಪಯೋಗಿಸಿ ಮಾರಾಟವನ್ನು ಮಾಡ್ತಾರೆ. ಆ ಮುಖಾಂತರ ಮತಾಂತರವನ್ನು ಮಾಡ್ತಾರೆ. ಅದರಿಂದ ಡ್ರಗ್ಸ್ ಮತ್ತು ಮತಾಂತರಕ್ಕೆ ಒಂದು ಒಳ್ಳೆಯ ಹೊಂದಾಣಿಕೆ ಲಿಂಕ್ ಇದೆ. ಸುರತ್ಕಲ್ ಪಿಜಿಗಳಲ್ಲಿ ಹುಡುಗ ಹುಡುಗಿ ಒಟ್ಟಿಗೆ ವಾಸ ಮಾಡ್ತಿದ್ದಾರಂತೆ. ಹೀಗಂತ ಖುದ್ದು ವೈಶಾಲಿ ತಾಯಿ ಲತಾ ಸ್ಫೋಟಕ ಆರೋಪ ಮಾಡಿದ್ದಾರೆ. ನಾವು ಹೋಗುವಾಗ ಅವ್ರ ಬಾಗಿಲು ತುಂಬಾ ಹೊತ್ತು ಬೆಲ್ಲ ಹಾಕಿ ತೆಗಿಲಿಲ್ಲ, ಮತ್ತೆ ತೆಗೆದರು. ಮತ್ತೆ ನಾನು ಬೇಗ ಒಳಗೆ ಹೋಗಿದ್ದೆ. ನಾನು ಗ್ರಹಿಸಿದ್ದವಳು ಒಳಗಿದ್ದಾಳೆ ಅಂತ. ನಿನ್ನೆ ರಾತ್ರಿ ಇದ್ದಾಳ ಅಂತ ಹೇಳಿದ್ರಲ್ಲ, ಅಲ್ಲಿ ಹತ್ತಿರದ ಮನೆ ಓನರ್ ನಲ್ಲಿ ಕೇಳಿಯೇ ನಾವು ಹೋದದ್ದು. ನಾವು ಹೀಗೆ ಹುಡುಕ್ಲಿಕ್ಕೆ ಬಂದದ್ದು. ಹಾಗೆ ಹೋಗುವಾಗ ಅಲ್ಲಿ ರೂಮಿನಿಂದ ಹೊರಗೆ ಬರ್ತಾನೆ ಹುಡುಗ ಮತ್ತು ಹುಡುಗಿ. ಅವರಲ್ಲಿ ಇಬ್ಬರು ಹುಡುಗಿಯರು ಮತ್ತು ಒಬ್ಬ ಹುಡುಗ ಇದ್ದ. ನಾನು ಅವರಲ್ಲಿ ಪ್ರಶ್ನೆ ಕೇಳಿ, ನೀವೆಂತ ಇಬ್ಬರು ಹುಡುಗಿಯರು ಒಬ್ಬ ಹುಡುಗ? ನನ್ಗೆ ಮುಂಚೆ ಅವರಲ್ಲಿ ಕ್ಲೋಸ್ ಇತ್ತಲ್ವಾ? ಹಾಗೆ ಹೇಳುವಾಗ ಅದು ನಮ್ಮ ಇಷ್ಟ ಅಲ್ವಾ, ನೀವು ಯಾರದನ್ನು ಕೇಳಲಿಕ್ಕೆ ಅಂತ. ಮಗಳಿಗಾಗಿ ವೈಶಾಲಿ ಪೋಷಕರು ಕಾನೂನು ಹೋರಾಟಕ್ಕಿಳಿದಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ಕೂಡ ನೆರವಿಗೆ ನಿಂತಿದೆ. ಪೋಷಕರ ಕಣ್ಣೀರಿಗೆ ಕರಗಿ ಮಗಳು ವಾಪಸ್ ಬರ್ತಾಳ ಅಥವಾ ಮುಸ್ಲಿಂ ಯುವಕ ಮಿದ್ಲಾಜ್ ಜೊತೆ ಮದುವೆ ಆಗ್ತಾಳ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.